ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನೋಡಿ, ಸುಮಾರು ಜನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ಎನಿಮೀಸ್ ಜಾಸ್ತಿ ಇದ್ದಾರೆ, ಎನಿಮೀಸ್ ಇಂದ ನಮ್ಮ ತುಂಬಾ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ, ಇವರು ನಮ್ಮನ್ನ ನೆಮ್ಮದಿಯಾಗಿ ಇರ್ಲಿಕ್ಕೆ ಬಿಡ್ತಾನೆ ಇಲ್ಲ, ಏನಾದ್ರೂ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ರು. ಇನ್ನಷ್ಟು ಜನ ಇಲ್ಲ, ನಮ್ದು ಕೋರ್ಟ್ ಕೇಸ್ಗಳೆಲ್ಲ ತುಂಬಾ ಇದೆ, ಅದರಲ್ಲಿ ಎಷ್ಟೇ ನಾವು ಕಷ್ಟಪಟ್ರು ನಮ್ದು ಯಾಕೋ ಕೋರ್ಟ್ ಕೇಸು ವಿನ್ ಆಗೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ನಿಮ್ಮ ಕಡೆಯಿಂದ ಏನಾದರೂ ಪರಿಹಾರ ಕೊಡಿ ಅಂತ. ಹಾಗೆ ಒಂದಷ್ಟು ಜನ ಕೇಳ್ತಾ ಇದ್ರು, ರಿಲೇಶನ್ಶಿಪ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ಗಳಿದಾವೆ ಅಂತ ಹೇಳಿದ್ರೆ, ಅತ್ತೆ ಸೊಸೆ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುವಂತದ್ದು, ಮಾವ ಅಳಿಯಂದ್ರಗಳ ಮಧ್ಯೆ ಬಂದಿರುವಂತದ್ದು, ಸಿಸ್ಟರ್ಸ್ಗಳ ಮಧ್ಯೆ ಬಂದಿರುವಂತದ್ದು, ಯಾರೇ ಒಟ್ಟು ಒಂದಷ್ಟು ಸಂಬಂಧಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬಂದಾಗ ಅಂತ ಪ್ರಾಬ್ಲಮ್ಸ್ಗಳು ಕೂಡ ಅವತ್ತಿನ ಮಟ್ಟಕ್ಕೆ ಅದು ಜಗಳ ಆಗಿ ಬಗೆಹರಿದ್ರೆ ಯಾರಿಗೂ ಮನಸ್ಸಿಗೆ ನೋವಾಗೋದಿಲ್ಲ. ಆದ್ರೆ ಏನಾಗುತ್ತೆ ಗೊತ್ತಾ, ಇದು ವರ್ಷದಿಂದ ವರ್ಷಕ್ಕೆ ಇದನ್ನ ದೊಡ್ಡದಾಗಿ ಮಾಡ್ತಾ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ಬಿಚ್ಚಿಂಗ್ ಅಂತೀವಲ್ವಾ, ಅಂದ್ರೆ ಕೆಟ್ಟದಾಗಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ಹಿಂದ್ಗಡೆ ಮಾತಾಡುವಂಥದ್ದು, ಸ್ಪ್ರೆಡ್ ಮಾಡುವಂಥದ್ದು, ಕ್ರಿಟಿಸೈಸ್ ಮಾಡುವಂಥದ್ದು, ಇನ್ಸಲ್ಟ್ ಮಾಡುವಂಥದ್ದು, ದಾರಿಯಲ್ಲಿ ರಿಲೇಟಿವ್ಸ್ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಎಲ್ಲೇ ಸಿಕ್ಕರು ಇವ್ರನ್ನ ಒಂದು ಕೀಳು ದೃಷ್ಟಿಯಲ್ಲಿ ನೋಡುವಂಥದ್ದು, ಇದೆಲ್ಲ ಯಾರ ಒಂದು ಅನುಭವಗಳು ಆಗಿರುತ್ತೋ ಅವರ ಜೀವನದಲ್ಲಿ ಇದೆಲ್ಲ ತುಂಬಾ ನೋವು ಪಡ್ತಾ ಇರ್ತಾರೆ. ಸೊ ಇಂಥವರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇ ನೋಡ್ಬೋದು, ಪ್ರತಿ ಕೆಳಗಡೆಗೆ ಏನಾಗುತ್ತೆ, ನನಗೆ ಎನಿಮೀಸ್ ಇಂದ ಪ್ರಾಬ್ಲಮ್ಸ್ಗಳಿದೆ, ಶತ್ರು ಕಾಟ ಇದೆ, ಈ ನಮ್ಮ ಸಂಬಂಧಿಕರುಗಳಿಂದ ನಮ್ಗೆ ಹೇಗೆ ತಪ್ಪಿಸ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ, ಎಲ್ಲ ಸ್ವಿಚ್ ವರ್ಡ್ಸ್ ಕೊಡ್ತೀರಿ, ಏಂಜಲ್ ನಂಬರ್ ಕೊಡ್ತಾ ಇದ್ದೀರಿ, ನಮ್ಗೆ ಯಾಕೆ ಏನು ಕೊಡ್ತಾ ಇಲ್ಲ ಅಂತ. ಸೊ ಎಲ್ಲದೂ ಓವರ್ ಆಲ್ ತಗೊಂಡ್ ಬಂದಿರೋದು ಇವತ್ತು ನಾನು ಯಾರಿಗೋಸ್ಕರ ಅಂತ ಹೇಳಿದ್ರೆ, ನಾವು ನೆಮ್ಮದಿಯಾಗಿರ್ಬೇಕು, ನಮಗೋಸ್ಕರ ನಾನು ಇವತ್ತು ಒಂದು ಸ್ಪೆಲ್ ತಗೊಂಡ್ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ನನ್ನ ಒಂದು ಕ್ಲಾಸ್ಗಳಲ್ಲಿ ನಾವು ಸ್ಪೆಲ್ ಜಾರ್ ಅನ್ನೋದನ್ನು ಕ್ಲಾಸ್ ಕೂಡ ನಡೆಸ್ತಾ ಇದ್ದೀವಿ. ಅದರಲ್ಲಿ ಮ್ಯಾನಿಫೆಸ್ಟೇಷನ್, ತುಂಬಾ ತರಹದ ಮ್ಯಾನಿಫೆಸ್ಟೇಷನ್ಸ್ಗಳೆಲ್ಲ ಇರುತ್ತೆ. ಅದರಲ್ಲಿ ಯಾರಿಗೆ ಯಾವುದೇ ಒಂದು ಸಮಸ್ಯೆಗಳಿದ್ರು ನಾವು ಸ್ಪೆಲ್ ಜಾರ್ ಅನ್ನ ಪ್ರಿಪೇರ್ ಮಾಡಿ ಕೊಡ್ತಾ ಇರೋವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ಸೊ ಯಾರಿಗೆಲ್ಲ ಸ್ಪೆಲ್ ಜಾರ್ ಅನ್ನ ನಾವು ಕೊಡ್ತಾ ಇರ್ತೀವೋ ಅಲ್ಲಿ ಸಾಕಷ್ಟು ನಮಗೆ ಇದೇ ತರದ ಒಂದು ಪ್ರಾಬ್ಲಮ್ಸ್ಗಳನ್ನ ಕೇಳಿರ್ತೀವಿ. ಸೊ ಈ ತರ ಯಾರ್ಯಾರೆಲ್ಲ ಹೊರಗಡೆಗೆ ಅನುಭವಿಸ್ತಾ ಇದ್ದೀರೋ ಅವರಿಗೆ ನನ್ನ ಒಂದು ಕಡೆಯಿಂದ ಒಂದು ರೆಮಿಡಿಯನ್ನ ತಗೊಂಡ್ ಬಂದಿದ್ದೀನಿ. ಯಾವುದದು ಸ್ಪೆಲ್ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಯಾರೋ ಒಬ್ಬ ವ್ಯಕ್ತಿಯಿಂದ ನಮ್ಮ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಅವರು ಫ್ಯಾಮಿಲಿಯಲ್ಲೇ ಇರಬಹುದು, ಅಥವಾ ರಿಲೇಟಿವ್ಸ್ಗಳ ಆಗಿರಬಹುದು, ಕೊಲೀಗ್ಗಳಾಗಿರ್ಬೋದು, ಅಥವಾ ನಾವು ಕೆಲಸ ಮಾಡುವಂತ ಬಾಸ್ಗಳಾಗಿರ್ಬೋದು, ಅಥವಾ ನಮ್ಮ ಯಾವುದೋ ಒಂದು ಸಮಸ್ಯೆಯನ್ನ ಕೋರ್ಟ್ ಅಲ್ಲಿ ತಗೊಂಡೋಗಿ ನಮ್ಮ ಆಪೋಸಿಟ್ ಇರೋರು ಅಂತವ್ರು ಇರಬಹುದು, ಅತ್ತೆ ಸೊಸೆ ಮಾವ ಅಳಿಯ ಯಾರು ಬೇಕಾದ್ರೂ, ನೈಬರ್ಸು, ನಾವು ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಬಿಸ್ನೆಸ್ಸಿಗೆ ಅಂತ ಮನಿಯನ್ನ ಹಾಕಿರ್ತೀವಿ, ಅಲ್ಲೂ ಕೂಡ ನಮಗೆ ಒಂದು ವೈರತ್ವ ಶತ್ರುತ್ವ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಈ ತರದ್ದೆಲ್ಲ ಮನಸ್ಸಿಗೆ ಕಿರಿಕಿರಿ ಆದಾಗ ಯಾರಿಗೂ ಸಮಾಧಾನ ಇರಲ್ಲ, ನೆಮ್ಮದಿಯ ಅಂತೂ ಇರೋದೇ ಇಲ್ಲ. ಇಂಥದಕ್ಕೆ ಎಲ್ಲದಕ್ಕೂ ನಾನು ಒಂದು ಪರಿಹಾರವನ್ನ ತಗೊಂಡ್ ಬಂದಿದ್ದೀನಿ. ತುಂಬಾ ಸಿಂಪಲ್ ಆಗಿರುವಂತದ್ದು, ಆದ್ರೆ ಎಲ್ಲರೂ ಮಾಡುವಂತದ್ದು. ಯಾಕಂದ್ರೆ ನಾವೆಲ್ಲ ಒಂದು ಅಧ್ಯಾತ್ಮದ ಒಂದು ದಾರಿಯಲ್ಲಿ ಇರುವಾಗ ಅದನ್ನ ನಾವು ಸಿಂಪಲ್ ಆಗಿ ಹೇಳಿದ್ರು ಕೂಡ ಪವರ್ಫುಲ್ ಆಗಿರುವಂತ ಒಂದು ರೆಮಿಡಿಯನ್ನ ತಗೊಂಡ್ ಬಂದಿದ್ದೀನಿ. ಅದನ್ನ ಸ್ಪೆಲ್ ಅಂತಾನೆ ನೀವು ಕರಿಬಹುದು. ಅದನ್ನ ನಾವು ಏನ್ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೆ, ಬೇಕಾಗಿರೋದಿಷ್ಟೇ, ಒಂದೊಂದೇ ಥಿಂಗ್ಸ್ ಗಳನ್ನ ಹೇಳ್ತಾ ಇರ್ತೀನಿ. ನೋಡಿ, ಒಂದು ಪ್ಲೇನ್ ಶೀಟ್ ತಗೊಳ್ಳಿ. ಪ್ಲೇನ್ ಶೀಟ್ ಇದ್ರೊಳಗೆ ನೀವು ಮತ್ತೆ ರೂಲ್ ಪೇಪರ್ ಇದೆ ಏನ್ ಮಾಡೋದು ಅಂದ್ರೆ ಇಲ್ಲ, ಅನ್ರೂಲ್ಡ್ ಎಲ್ಲ ಕಡೆಗೂ ಸಿಗುತ್ತೆ, ಸ್ಟೇಷನರಿಗೆ ಹೋಗ್ತಾ ಇರ್ಬೇಕು, ಪ್ಲೇನ್ ಶೀಟ್ ತಗೊಂಡ್ ಬರ್ತಾ ಇರ್ಬೇಕು. ನಾನು ಹೇಳಿರುವಂತ ಈ ಸ್ಪೆಲ್ ಅನ್ನ, ಅಂದ್ರೆ ಈ ಪರಿಹಾರವನ್ನ ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ಓಕೆ, ಸೊ ಒಂದು ಪ್ಲೇನ್ ಶೀಟ್ ತಗೊಳ್ಳಿ. ಈ ಪ್ಲೇನ್ ಶೀಟ್ ಆದ್ಮೇಲೆ ನೀವು ಒಂದು ರೆಡ್ ಇಂಕ್ ಅನ್ನ ರೆಡ್ ಇಂಕ್ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಎಷ್ಟೋ ಜನ ರೆಡ್ ಪೆನ್ ಅಂತ ಹೇಳಿದ್ರೆ ನಾನು ಪೆನ್ನು ಅದ್ರೊಳಗೆ ಬೇರೆ ಕಲರ್ ಇರ್ಬೋದಾ ಅಂತ ಹೇಳಿ ಹಾಗೆ ವಿತಂಡವಾದ ಮಾಡ್ತಾರೆ. ಸೊ ಹಾಗಾಗಿ ರೆಡ್ ಇಂಕೇ ಆಗಿರ್ಬೇಕು. ಬೇರೆ ಇಂಕ್ ಅಂದ್ರೆ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ನೋ ಅಂತಾನೆ ಹೇಳ್ತೀವಿ, ರೆಡ್ ಇಂಕೇ ಆಗಿರ್ಬೇಕು. ಹಾಗೆ ಒಂದು ನಿಂಬೆ ಹಣ್ಣನ್ನ ತಗೊಳ್ಳಿ,
ಹಾಗೆ ಒಂದು ಚಕ್ಕೆಯ ಸ್ಟಿಕ್, ಸಿನಮನ್ ಸ್ಟಿಕ್ ಅನ್ನ ನೀವು ತಗೊಳ್ಬೇಕಾಗತ್ತೆ. ಇಷ್ಟು ನೀವು ಥಿಂಗ್ಸ್ ಗಳನ್ನ ಇಟ್ಕೊಂಡು ಈ ಒಂದು ತಂತ್ರ ಅಂತಾನೆ ಹೇಳ್ಬೋದು, ಇದನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಸೊ ಏನದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಫ್ಯಾಮಿಲಿ ಮೆಂಬರ್ಗಳಿಂದನೇ ತಗೊಳ್ತೀನಿ. ಯಾರಾದ್ರೂ ಮನೆಯಲ್ಲಿ ನಮ್ಗೆ ತುಂಬಾ ನಮ್ಮ ಸಂಬಂಧಿಕರಲ್ಲೇ ನನ್ನನ್ನು ಕಂಡ್ರೆ ಆಗೋದೇ ಇಲ್ಲ, ನನ್ನ ಬಗ್ಗೆ ಯಾವಾಗ್ಲೂ ಅವರು ಬಿಚ್ಚಿಂಗ್ ಮಾಡ್ತಾನೆ ಇರ್ತಾರೆ, ಅಂದ್ರೆ ಕೆಟ್ಟದಾಗಿ ಮಾತಾಡೋವಂಥದ್ದು, ಪಾಲಿಟಿಕ್ಸ್ ಮಾಡೋವಂಥದ್ದು, ಹಾಗೆ ನನ್ನ ಹಿಂದೆ ಒಂದು ಮುಂದೆ ಒಂದು ಮಾಡೋವಂಥದ್ದು, ಅವರು ನನ್ನನ್ನು ನೋಡಿದ್ರೆ ಸಾಕು ನನ್ನ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡೋವಂಥದ್ದು, ಇದೆಲ್ಲ ನನ್ನ ಮನಸ್ಸಿಗೆ ಯಾಕೋ ತುಂಬಾ ನೋವಾಗಿದೆ ಅನ್ನುವಂಥವ್ರು ಕೂಡ ಈ ರೆಮಿಡಿಗಳನ್ನ ಮಾಡ್ಕೋಬಹುದು. ಓವರ್ ಆಲ್ ಇಲ್ಲಿ ನಾನು ನಿಮ್ಮ ಎನಿಮೀಸ್ಗೆ, ಶತ್ರುಗಳಿಗೆ, ನಿಮ್ಮನ್ನು ನೋಡಿದ್ರೆ ನಿಮ್ಮ ಶತ್ರುಗಳೇ ಬಾಯಿ ಮುಚ್ಕೊಳ್ಬೇಕು. ನೀವು ಅವರಿಗೆ ಯಾವುದೇ ತರದ ಮಾತಾಡಿ ಕೆಟ್ಟೋರಾಗಿ ಜಗಳ ಮಾಡ್ಕೊಳ್ಳೋದಕ್ಕಿಂತ ಭಗವಂತನ ಮೊರೆ ಹೋಗಿ ನಾವು ಕೊಡೋವಂಥ ಇಂಥ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ, ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಇದ್ದೀನಿ. ಸೊ ಏನ್ ಮಾಡ್ತಾ ಇದ್ದೀರಿ, ಒಂದು ಶೀಟ್ ತಗೊಂಡ್ರಿ. ಶೀಟ್ ತಗೊಂಡು ಯಾವುದೇ ಒಂದು ನಾವು ಸ್ಪೆಲ್ ಅಂತ ಹೇಳುವಾಗ, ಸ್ಪೆಲ್ ಮಾಡ್ಬೇಕಾದ್ರೆ ಈ ಕಾರ್ನರ್ಸ್ ನ ಸುಮ್ಮನೆ ನಾವು ಈ ತರ ತೆಗಿಬೇಕು. ಇದು ಪೂರ್ತಿ ಸ್ಕ್ವೇರ್ ಬರಬಾರ್ದು, ಹಾಗಾಗಿ ನಾವು ಇದನ್ನ ಕಟ್ ಮಾಡ್ತೀವಿ. ಸ್ಪೆಲ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಇದನ್ನ ಕಟ್ ಮಾಡ್ತೀವಿ. ಓಕೆ, ಸೊ ಇದನ್ನ ಕಟ್ ಮಾಡಿದ ನಂತರ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೋ ಆ ವ್ಯಕ್ತಿಯ ಹೆಸರನ್ನ ರೆಡ್ ಇಂಕ್ ಅಲ್ಲಿ, ಆ ವ್ಯಕ್ತಿಯ ಹೆಸರನ್ನ ರೆಡ್ ಇಂಕ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ಲೇನೆ ಬರಿಬೇಕು. ಕ್ಯಾಪಿಟಲ್ ಲೆಟರ್ ಅಲ್ಲೇನೆ ಬರಿಬೇಕು. ಓಕೆ, ಸೊ ಅವರ ಹೆಸರನ್ನ ಇಲ್ಲಿ ಬರೀರಿ. ಅವರ ಹೆಸರನ್ನು ಬರೆದು ಇಲ್ಲಿ ನೀವು ಕೆಳಗಡೆಗೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಇವಾಗ ನಿಮಗೆ ಕೊಡ್ತಾ ಇರುವಂತದ್ದು ಒಂದು ಫ್ರೇಮ್ ಅನ್ನ ಕೊಡ್ತಾ ಇದ್ದೀನಿ. ಯಾವ್ದದು ಫ್ರೇಮ್ ಅಂತ ಹೇಳಿದ್ರೆ, ಅಲ್ಲಿ ಕೆಳಗಡೆಗೆ ನಾನು ಕೊಡ್ತೀನಿ, ಆದ್ರೆ ಒಂದ್ಸತಿ ಹೇಳ್ತಾ ಇದ್ದೀನಿ ನೋಡಿ. ಐ ಡಾಮಿನೇಟ್ ಯುವರ್ ಮೈಂಡ್, ಯುವರ್ ವಾಯ್ಸ್, ಯುವರ್ ಹಾರ್ಟ್, ಯುವರ್ ಸೋಲ್, ಯುವರ್ ಎವ್ರಿಥಿಂಗ್ ಅಂತ ಹೇಳಿ ಕೆಳಗಡೆಗೆ ನೀವು ಇದರಲ್ಲಿ ನಾನು ಕೊಟ್ಟಿರೋದನ್ನ ಅವ್ರ ಹೆಸರು ಹಾಕಿ ಕೆಳಗಡೆ ರೆಡ್ಡಿಂಗ್ ಅಲ್ಲಿ ನೀವು ಬರೆದು ಇಲ್ಲಿ ಕೆಳಗಡೆಗೆ ನಿಮ್ಮ ಸೈನ್ ಮಾಡಬೇಕು. ನೀವೇನು ಸೈನ್ ಮಾಡಿ ಅಂದ್ರೆ ನೀವು ಯಾವ ರೀತಿ ಸೈನ್ ಮಾಡ್ತೀರೋ ಆ ಒಂದು ಸೈನ್ ಅನ್ನ ನೀವು ಮಾಡಬೇಕಾಗತ್ತೆ. ಇದನ್ನ ಸೈನ್ ಮಾಡ್ಬಿಟ್ಟು ನೀವು ಈ ತರ ಶೀಟ್ ಅಲ್ಲಿ ಬರ್ದಿರ್ತೀರಿ. ಬರ್ದಿರೋದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ತರ ನೀವು ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಎಲ್ಲಿ ಮಾಡ್ಬೇಕು, ಈ ಒಂದು ಸಿನಮನ್ ಸ್ಟಿಕ್ ಅಲ್ಲಿ ನೀವು ಫೋಲ್ಡ್ ಮಾಡ್ಬೇಕಾಗತ್ತೆ. ಈ ಒಂದು ಸಿನಮನ್ ಸ್ಟಿಕ್ ಅಲ್ಲಿ ನೀವು ಫೋಲ್ಡ್, ಸಿನಮನ್ ಸ್ಟಿಕ್ ಅನ್ನೋದೇ ತುಂಬಾ ಒಂದು ಚಮತ್ಕಾರಿ ಸ್ಟಿಕ್. ಇದು ಬರೀ ಮಸಾಲಾ ಪದಾರ್ಥ ಅಲ್ಲ, ಚಮತ್ಕಾರಿ ಸ್ಟಿಕ್. ಇದು ತುಂಬಾ ಒಂದು ದೊಡ್ಡ ದೊಡ್ಡ ಮಿರಾಕಲ್ಸ್ ಗಳನ್ನೇ ಮಾಡ್ತಾ ಬಂದಿರುವಂತದ್ದು. ಈ ಒಂದು ಸ್ಟಿಕ್ ಅನ್ನ ತಗೊಂಡು ರೆಡ್ ಇಂಕ್ ಅಲ್ಲಿ, ಇದು ಕಡ್ಡಿ ಅಂದ್ರೆ ಚಕ್ಕೆಯ ಕಡ್ಡಿ, ಇನ್ನು ದೊಡ್ಡ ತಗೊಳ್ಳಿ ನೀವು, ಚಕ್ಕೆಯ ಕಡ್ಡಿ. ಈ ಚಕ್ಕೆಯ ಕಡ್ಡಿಯಲ್ಲಿ ನೋಡಿ ಈ ರೀತಿ ಬರಿಬೇಡಿ, ಈ ರೀತಿ ಬರಿಬೇಡಿ, ಉದ್ದುದ್ದಕ್ಕೇನೆ ನೋಡಿ ಇಲ್ಲಿ ನಂಬರ್ 7 ಅಂತ ಹಾಕ್ಬೇಕು. ಓಕೆ, ಮತ್ತೆ ಈ ಕಡೆಗೆ ನಂಬರ್ 7, ಮತ್ತೆ ಈ ಕಡೆಗೆ 4 ದಿಕ್ಕಿಗೆ 777 ಅಂತ 7 ನಂಬರ್ ಅನ್ನ ಹಾಕಿ. ಓಕೆ, 7 ನಂಬರ್ ಅನ್ನ ಹಾಕಿ ನೀವು ಬರ್ದಿರೋ ಅಂತ ಮ್ಯಾಟರ್ ಏನಿದೆಯಲ್ಲ ಅದನ್ನ ಇದರಲ್ಲಿ ಈ ತರ ನೀವು ಫೋಲ್ಡ್ ಮಾಡ್ಬಿಡಿ. ಓಕೆ, ಫೋಲ್ಡ್ ಮಾಡ್ಬಿಟ್ಟು ಈ ಚಕ್ಕೆಯ ಒಂದು ಇದನ್ನ ನೀವು ಎಲ್ಲಿ ನೀವು ಮಲಗ್ತೀರಿ ಅಲ್ವಾ, ಪಿಲ್ಲೋ ಕೆಳಗಡೆಗೆ ರಾತ್ರಿ ಇದನ್ನ ಇಟ್ಕೊಂಡು ಮಲಗ್ಬಿಡ್ಬೇಕು. ಮಲಗ್ತೀರಿ ಅಲ್ವಾ, ಪಿಲ್ಲೋ ಕೆಳಗಡೆಗೆ ಇಟ್ಕೊಂಡು ಮಲಗ್ಬೇಕಾಗತ್ತೆ. ನೋಡಿ 2-3 ದಿನ ಇಟ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಎಷ್ಟು ದಿನ ಅಂತ ಕೇಳ್ತೀರಿ. ಸೊ ಒಂದು 7 ಡೇಸ್ ಇದ್ರೆ ತುಂಬಾ ಒಳ್ಳೇದು. ನಿಮಗೆ 7 ಡೇಸ್ ಒಳಗಡೆನೆ ರಿಸಲ್ಟ್ ಬರುತ್ತೆ. ಓಕೆ, ಹಾಗೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ, ಗಲಾಟೆಗಳು ಮಾಡ್ಕೊಳ್ತಾ ಇದ್ದೀವಿ, ಒಡೆದಾಟ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ, ಇದು ಕೂಲ್ ಆಗೋ ತರ ಕಾಣಿಸ್ತಾ ಇಲ್ಲ, ಹಾಗೇನೆ ಕೋರ್ಟ್ ಕೇಸ್ ಎಲ್ಲ ತುಂಬಾ ಆಗಿದೆ, ತುಂಬಾ ಆಗ್ಬಿಟ್ಟಿದೆ, ಅವರು ಕೇಸ್ ವಾಪಸ್ ತಗೊಳ್ತಾ ಇಲ್ಲ, ನಾವು ಕೇಸ್ ವಾಪಸ್ ತಗೊಳ್ತಾ ಇಲ್ಲ ಅನ್ನೋ ಅಂತವ್ರು ಏನ್ ಮಾಡ್ಬೇಕು, ಇದನ್ನ ನೀವು ಏನ್ ಮಾಡ್ಬೇಕು, ಒಂದು ನಿಂಬೆ ಹಣ್ಣನ್ನ ತಗೊಂಡು ಇದನ್ನ ಹೋಲ್ ಮಾಡ್ಬೇಕಾಗತ್ತೆ. ಓಕೆ, ಇಲ್ಲಿ ಹೋಲ್ ಮಾಡ್ಬೇಕಾಗತ್ತೆ.
ಹೋಲ್ ಮಾಡಿ ಇದನ್ನ ಬರ್ದಿರೋ ಪೇಪರು ಚಕ್ಕೆ ಸಮೇತ ಇದನ್ನ ರೌಂಡ್ ಮಾಡಿಬಿಟ್ಟು ನಿಂಬೆ ಹಣ್ಣು ತಗೊಳ್ಳಿ. ಇದರಲ್ಲಿ ಚಕ್ಕೆ ಸುತ್ತಿರೋದು ಹಾಗೆ ಇದೆ. ಈ ನಿಂಬೆ ಹಣ್ಣನ್ನ ಹೋಲ್ ಮಾಡಿಬಿಟ್ಟು ಇದನ್ನ ಅದ್ರ ಒಳಗಡೆಗೆ ಇಟ್ಬಿಡ್ಬೇಕು. ಇಟ್ಬಿಟ್ಟು ನೀವೇನ್ ಮಾಡಬೇಕು, ಪ್ರತಿಯೊಂದು ಯಾವುದೇ ಒಂದು ನಾವು ನಮ್ಮನ್ನ ದೃಷ್ಟಿ ತಕ್ಕೊಳ್ಳುವಂಥದ್ದಿರ್ಬೋದು, ನಮ್ದು ವೆಹಿಕಲ್ಸಿಗೆ, ಮನೆಗೆ, ನಮಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿಯನ್ನ ನಿವಾರಿಸ್ಲಿಕ್ಕೆ ನಾವೇನ್ ಮಾಡ್ತೀವಿ, ನಿವಾರಿಸ್ಬಿಟ್ಟು ಹೊರಗಡೆಗೆ ಬಿಸಾಕ್ಬಿಡ್ತೀವಿ. ಆದ್ರೆ ಇದನ್ನ ನಾವು ಎಲ್ಲಂದ್ರಲ್ಲಿ ಬಿಸಾಕುವಂಥದ್ದು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಮತ್ತೆ ಬೇರೆಯವರಿಗೂ ಅದರಿಂದ ತೊಂದರೆ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ರೋಡಲ್ಲಿ ಎಲ್ಲಂದ್ರೆ ಅಲ್ಲಿ ಬಿಸಾಕುವಂಥದ್ರಲ್ಲಿ ಅರ್ಥ ಇಲ್ಲ. ಸೊ ಹಾಗಾಗಿ ಇದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆಯ ಒಳಗಡೆ ಕಾಂಪೌಂಡ್ ಅನ್ನ ಬಿಟ್ಟು ಅಥವಾ ನಿಮ್ಮ ಪಾಟುಗಳನ್ನ ಬಿಟ್ಟು ನಿಮ್ಮ ಮನೆಯಿಂದ ಆಚೆ ಮುಂದ್ಗಡೆ ಎಲ್ಲಾದ್ರೂ ಹೋಗಿ ಸ್ವಲ್ಪ ಮಣ್ಣನ್ನ ತೆಗೆದು ಅದರಲ್ಲಿ ಇದನ್ನ ಇಟ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ಬಂದ್ಬಿಡಿ. ಬೇರೆಯವ್ರಿಗೂ ತೊಂದರೆ ಆಗಲ್ಲ, ಓಡಾಡೋರ್ಗು ಯಾಕೆ ಏನು ಅನ್ನೋಂಥದ್ದು ತೊಂದರೆ ಆಗಲ್ಲ. ಯಾಕಂದ್ರೆ ನಿವಾಳಿಸಿ ಎಷ್ಟೋ ಜನ ದಾರಿಯಲ್ಲಿ ಹೇಗಂದ್ರೆ ಹಾಗೆ ಬಿಸಾಕ್ಬಿಡೋವಂಥದ್ದು, ಬೇರೆಯವರು ಓಡಾಡುವಾಗ ಅವ್ರು ಭಯ ಪಡುವಂಥದ್ದು, ಈ ತರದ್ದೆಲ್ಲ ತುಂಬಾ ನಡೀತಾ ಇದೆ. ಅದಕ್ಕೋಸ್ಕರ ನೀವೇನ್ ಮಾಡಿ, ಇದನ್ನ ಮಣ್ಣನ್ನ ತೆಗೆದು ಅದರಲ್ಲಿ ಹಾಕ್ಬಿಟ್ಟು ಬಂದ್ಬಿಡಿ. ಈ ಒಂದು ತಂತ್ರವನ್ನ ಮಾಡಿ ನೋಡಿ, ಬಹಳ ಅಂದ್ರೆ ಬಹಳ ಬೇಗ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಇದನ್ನ ಮಲ್ಟಿಪಲ್ ಪ್ರಾಬ್ಲಮ್ಸಿಗೆ ಈ ಒಂದು ಸ್ಪೆಲ್ ಅನ್ನ ನೀವು ಮಾಡ್ಕೊಳ್ಬಹುದು. ಯಾವುದಕ್ಕೆ? ಮಲ್ಟಿಪಲ್ ಪ್ರಾಬ್ಲಮ್ಸ್. ನಾನು ಒಂದು 2-3 ಎಕ್ಸಾಂಪಲ್ ಕೊಟ್ಟಿರ್ತೀನಿ ಅಷ್ಟೇ. ನಿಮಗೆ ಗೊತ್ತಿರುತ್ತೆ ಯಾವ ಯಾವ ಸಮಸ್ಯೆಗಳನ್ನ ನೀವು ಒಳಗಡೆಗೆ ಅನುಭವಿಸ್ತಾ ಇದ್ದೀರಿ. ಅಂದ್ರೆ ಇದು ಪರ್ಟಿಕ್ಯುಲರ್ ಸಮಸ್ಯೆ ಅಂತ ನಾವು ತಗೊಳ್ತೀವಿ. ಅಂದ್ರೆ ಕೋರ್ಟಿನ ಸಮಸ್ಯೆ ಇರ್ಬೋದು, ಅಥವಾ ಇನ್ ಯಾರೋ ನಿಮಗೆ ರಿಲೇಟಿವ್ಗಳು ಬಂದು, ಮನೆ ಫ್ಯಾಮಿಲಿ ಮೆಂಬರ್ಸ್ ಬಂದು, ಬಿಸ್ನೆಸ್ ಪಾರ್ಟ್ನರ್ಸ್ಗಳು ಬಂದು, ಕೊಲೀಗ್ಸ್ಗಳು, ಬಾಸ್ಗಳು, ಅಕ್ಕಪಕ್ಕ ಯಾರಿಂದ ನೀವು ಸಮಸ್ಯೆನ ಅನುಭವಿಸ್ತಾ ಇದ್ದೀರೋ ಅವರ ಹೆಸರನ್ನ ಬರೆದು ನೀವು ಇದನ್ನ ಮಾಡಿ, ನೀವು ಜಸ್ಟ್ ಇದನ್ನ ಮಾಡಿದ್ರೆ ನೀವು ನೆಮ್ಮದಿಯಾಗಿರ್ತೀರಿ, ನೀವು ಆರೋಗ್ಯವಾಗಿರ್ತೀರಿ. ಇಲ್ಲ ಅಂದ್ರೆ ದಿನ ನೀವು ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳಿ ಇದೊಂದು ಸಣ್ಣ ಒಂದು ಪರಿಹಾರವನ್ನ ನೀವು ಮಾಡ್ಕೊಳ್ತಾ ಬನ್ನಿ. ಅದ್ರಲ್ಲೂ ನಾನು ಇವತ್ತು ಕೊಡ್ತಾ ಇರುವಂತ ಈ ಒಂದು ಸ್ಪೆಲ್ ಏನಿದೆ ಅಲ್ವಾ, ಹುಣ್ಣಿಮೆಯ ದಿನ, ಅಮಾವಾಸ್ಯೆಯ ದಿನ ನೀವು ಇದನ್ನ ತಗೊಂಡು ಹೋಗ್ಬಿಟ್ಟು ಭೂಮಿ ಒಳಗಡೆಗೆ ಇಟ್ಬಿಟ್ಟು ನೀವು ಬಂದ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಇವಾಗ ಹರಿಯೋ ನೀರಿಗೆ ಅದನ್ನ ಬಿಟ್ಬಿಡಿ ಅಂತ ಹೇಳ್ತೀವಿ. ಇವಾಗ ಎಲ್ಲಿ ಯಾರಿಗೂ ಹರಿಯೋ ನೀರಂತೂ ಎಲ್ಲೂ ಸಿಗಲ್ಲ. ಅಂದ್ರೆ ಕೆರೆ ಅದೆಲ್ಲ ಹುಡ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವಾ, ಎಲ್ಲೂ ಸಿಗಲ್ಲ. ಅದಕ್ಕೋಸ್ಕರನೇ ದಾರಿಯಲ್ಲೂ ಹಾಕೋದು ಬೇಡ ಅಂದ್ಬಿಟ್ಟು ಭೂಮಿ ಒಳಗಡೆಗೆ ನೆಲ ಸ್ವಲ್ಪ ಓಪನ್ ಮಾಡಿ ಅದರಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಬನ್ನಿ ಅಂತ ಹೇಳಿರುವಂತದ್ದು. ಸೊ ಅಮಾವಾಸ್ಯೆ ಸಂದರ್ಭದಲ್ಲಿ, ಹುಣ್ಣಿಮೆಯ ಸಂದರ್ಭದಲ್ಲಿ ಎನರ್ಜಿ ಬೇರೆ ತರನೇ ಇರುತ್ತೆ. ಅಂತ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ. ಯಾರೆಲ್ಲ ತುಂಬಾ ಸಮಸ್ಯೆ, ಕೋರ್ಟಿನ ಸಮಸ್ಯೆ, ಅದು ಡೈವರ್ಸೇ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಇನ್ನೇನೋ ಫೈಟಿಂಗ್ ಆಗಿರ್ಬೋದು, ಅದು ನಿಮ್ಮ ಒಂದು ಸಮಸ್ಯೆಗೆ ಬಿಟ್ಟಂತದ್ದು. ಯಾವುದೇ ಒಂದು ಸಮಸ್ಯೆಗೆ ಇದನ್ನ ನೀವು ಮಾಡ್ಕೊಂಡು ನೋಡಿ. ಅಲ್ಲಿ ನಾನು ಕೊಟ್ಟಿರೋ ಅನ್ನೋದನ್ನ ನೀವು ಬರೆದು ನೀವು ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮಗೆ ರಿಸಲ್ಟ್ ಅಂತೂ ಬರೋದು ಪಕ್ಕ. ನಿಮ್ಮ ನಂಬಿಕೆ, ವಿಶ್ವಾಸದ ಮೇಲೆ ನೀವು ಎಷ್ಟು ಮಾಡ್ತೀರೋ ಅಷ್ಟು ಬೇಗ ನಿಮಗೆ ರಿಸಲ್ಟ್ ಬರೋದಂತೂ ಪಕ್ಕ. ಹಾಗಾದ್ರೆ ಮತ್ತೆ ಮುಂದೊಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೋಗಿ ಬರ್ಲಾ. ನಮಸ್ಕಾರ.